ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚು ವಿತ್ ಯೋಗಿ. ಇವತ್ತು ನನ್ನ ಮಾರ್ನಿಂಗ್ ರುಟೀನ್ ವ್ಲಾಗ್ ಆಗಿರುತ್ತೆ. ನಾನಿವತ್ತು ನಮ್ಮ ಅತ್ತೆ ಮಾವಂಗಿಬ್ರಿಗೂ ಕಾಫಿ ಮಾಡಿಕೊಟ್ಬಿಟ್ಟು ಟಿಫನ್ಗೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಎಲ್ರಿಗೂ ಬರುತ್ತೆ, ಅದಕ್ಕೋಸ್ಕರ ನಾನು ಉಪ್ಪಿಟ್ಟು ಮಾಡೋದನ್ನ ಎಕ್ಸ್ಪ್ಲೈನ್ ಮಾಡಿಲ್ಲ. ಸೊ ಹೆಂಗೆ ಮಾಡಿದ್ದೀನೋ ಅದನ್ನು ರ್ಯಾಂಡಮ್ಮಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ನನಗೆ ಮೊದಲು ಉಪ್ಪಿಟ್ಟು ಅಂದರೆ ಒಂಚೂರು ಇಷ್ಟ ಆಗ್ತಿರ್ಲಿಲ್ಲ. ನಮ್ಮಮ್ಮ ಮಾಡಿದ್ರು ಕೂಡ ನಾನು ತಿಂತಾ ಇರಲಿಲ್ಲ. ನಂಗೆ ಬೇಡ, ಬೇರೆ ಏನಾದರೂ ಮಾಡಿಕೊಡು ಅಂತ ಕೇಳ್ತಿದ್ದೆ. ಬಟ್ ಇವಾಗ ನಾನೇ ಮಾಡ್ತೀನಿ, ಅದು ಉಪ್ಪಿಟ್ಟನ್ನ ನಾನೇ ತಿಂತೀನಿ. ನನಗೆ ಇವಾಗ ಇಷ್ಟ ಉಪ್ಪಿಟ್ಟು ತಿನ್ನೋದಕ್ಕೆ. ಮೊದಲಾದರೆ ಚಿಕ್ಕ ಹುಡುಗಿ ಇದ್ದಾಗ ನಂಗೆ ಇಷ್ಟನೇ ಆಗ್ತಿರಲಿಲ್ಲ, ತಿನ್ನಬೇಕು ಅಂತ ಉಪ್ಪಿಟ್ಟು ಅಂದರೆ ವ್ಯಾನ್ವೆ. ಈಗಾದರೆ ನಂಗೆ ಇಷ್ಟಪಟ್ಟು ತಿಂತೀನಿ. ಅದು ಆ್ಯಕ್ಚುಲಿ ನಾನು ಮಾಡ್ತೀನಿ ಅನ್ನೋದಕ್ಕೋಸ್ಕರನೋ ಇಲ್ಲ ಚೆನ್ನಾಗಿದೆ ಅಂತ ಟೇಸ್ಟ್ ಇವಾಗ ಗೊತ್ತಾಗಿದೆಯೋ ಏನೋ ಗೊತ್ತಿಲ್ಲ ನನಗೆ. ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನಾನು ವಾರ ಮಾಡಬೇಕು. ಮನೆಯೆಲ್ಲ ಕಸ ಗುಡಿಸಿ ನೆಲ ಒರೆಸಿ ಮನೆಯೆಲ್ಲ ಕ್ಲೀನ್ ಮಾಡಿದ್ಮೇಲೆ ದೇವ್ರ ಫೋಟೋಗೆಲ್ಲ ಹೂವು ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಇದನ್ನು ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗಬೇಕು. 9:30ಗೆ ನಂಗೆ ಆಫೀಸ್ ಟೈಮಿಂಗ್ಸ್ ಇರೋದು. ಬಟ್ ಆಲ್ರೆಡಿ 9:15 ಆಗೋಗಿತ್ತು. ನಾನು ಇನ್ನೂ ರೆಡಿ ಕೂಡ ಆಗಿರಲಿಲ್ಲ. ಪೂಜೆ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡಿ ಎಲ್ಲ ಮುಗಿಸ್ದೆ. ಅದಾದಮೇಲೆ ಬೇಗ ರೆಡಿಯಾಗಿ ಟಿಫನ್ ಮಾಡಿಕೊಂಡು ಆಫೀಸಿಗೆ ಹೊರಟೆ. ಇವರು ನಮ್ಮ ಆಫೀಸ್ ಕೊಲೀಗು ಚೇತನ್ ಬ್ರೋ ಅಂತ. ಮಧ್ಯಾಹ್ನ ಒಂದು ಪಾರ್ಸಲ್ ಬಂದಿತ್ತು, ಅದನ್ನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ಬ್ಲೂಟೂತ್ ಬುಕ್ ಮಾಡಿದ್ದೆ, ಆಲ್ರೆಡಿ 10 ಡೇಸ್ ಆಗಿತ್ತು. 10 ಡೇಸ್ ಆದಮೇಲೆ ಬಂದಿದೆ ಈ ಬ್ಲೂಟೂತು. ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಇದರ ಲಿಂಕ್ ಬೇಕು ಅಂತಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಈ ಲಿಂಕ್ನ ಕಳಿಸ್ಕೊಡ್ತೀನಿ. 300 ರುಪೀಸ್ ಅಷ್ಟೇ. ಇದು ಯಾವುದು ಕಂಪ್ನಿದಲ್ಲ, ಸುಮ್ಮನೆ ಬೇಕಿತ್ತು ಅರ್ಜೆಂಟ್ಗೆ ಅಂತ ಬುಕ್ ಮಾಡಿ ತೊಗೊಂಡಿದ್ದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಏನು ಮಾಡಬೇಕು ಹೇಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.